ಇದು 6 ರೂಪಾಯಿ ಒಂದಪ್ಪ. ಇದು ಹಾ 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 6 ರೂಪಾಯಿ ಒಂದಿವು. ಇದಕ್ಕಿಂತ ತುಸ್ ದೊಡ್ಡದೈತಿ. ಅವು 7 ರೂಪಾಯಿ ಒಂದಪ್ಪ. ಇವು ಏನಿಲ್ಲ, ಇವನ್ ಬಂದ್ ಸತ್ಕೊಬ್ಬ ಒಂದ್ ದಿನ ಏನಲ್ರಿ ಒಂದ್ 700 150 ಮಾಡ್ತೇನಪ್ಪ. 500 ರೂಪಾಯಿ ಅಪ್ಪ. 750 ರೂಪಾಯಿ ಸಗಣಿ ಕರ್ಸ್ತೀಗಿ ನೀನು. ನನ್ ಕೂಲಿ ತೆಗಿ 300 ರೂಪಾಯಿ ತೆಗಿ ನೀನು. 700 ರೂಪಾಯಿ ಉಳಿತಿಲ್ಪ. ಯಾರು ಕೊಡ್ತಾರಪ್ಪ 700 ರೂಪಾಯಿನ? ಮೇಡಮ್ ಈಗ ಕುಳ್ಳಿಂದು ಮೌಲ್ಯವರ್ಧನೆ ಅಂತಂದ್ರೆ ಅದನ್ನ ಯಾವ ತರ ರೆಡಿ ಮಾಡ್ತೀರಾ ಮೇಡಮ್? ಕುಳ್ಳಿ ನಿಂದ್ರಿ ಮಾಡಿ ತೋರಿಸ್ಬಿಡ್ತಾನ ನೋಡಿ. ಆಕ್ಚುಲಿ ಮಳೆಗಾಲದಾಗ ನಾ ಬಿಟ್ಬಿಡ್ತಾನೆ, ಬ್ಯಾಸಿಗೆ ಒಳಗ ಹಾಕೊಂಡಿರ್ತೇನಪ್ಪ. ಬ್ಯಾಸಿಗೆ ಒಳಗ ಕುಳ್ಳು ಮಾಡ್ತಾನೆ. ಈಗ ಮಳೆಗಾಲದಾಗ ಏನೈತಲ್ಲ ಬಂದ್ ಮಾಡಿರ್ತೇನೆ. ಈ ಕುಳ್ಳಿಂದ ಐಡಿಯಾ ಹೆಂಗ್ ಬಂತ್ರಿ ಮೇಡಮ್ ನಿಮಗೆ? ಏನಿಲ್ಲಪ್ಪ, ಹಿಂಗ ಒಮ್ಮೆ ಏನ ತೆಗ್ಯಾಕ ನೋಡಾಕ್ತಿದ್ದೆ ಮೊಬೈಲ್ನಾಗ. ಅವಾಗ ಒಂದ್ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಏನಂದ್ರ ಬೆರಣಿ ಅಂತಂದ್ ಬಂತದ್ರಾಗ. ಒಂದ್ರಾಗ ಕೌಡಂಗ್ ಕೇಕ್ ಅಂತ ಬಂತ. ಕೌಡಂಗ್ ಕೇಕ್ ಅಂತ ಬಂತ. ನಾ ಏನಂತ ನೋಡಿದವನ ತಗೊಂಡ್ ನೋಡಿದ ಕುಳ್ಳದು. ಅಯ್ಯೋ ಕುಳ್ಳು ನಾವು 12 ರೂಪಾಯಿ ಒಂದು 15 ರೂಪಾಯಿ ಒಂದಪ್ಪ. 15 ರೂಪಾಯಿ ಒಂದು 12 ರೂಪಾಯಿ. ಏನ್ಲಪ್ಪ ಅದು ಆಕಳ ಸಗಣಿ ನೋಡಿಲ್ಲ. ಆಕಳ ಸಗಣಿ ಹಿಂಗ್ ಕೇಳಿಸ್ಕೋಬೇಕು. ಪ್ಯೂರ್ ಸಗಣಿದ ಮಾಡ್ದವಪ್ಪ. ನಾವೇನ್ ಕೊಡ್ಸಂಗಿಲ್ಲ ಅದಕ್ಕೆ. ಜವಾರಿ ಹಾಕದ್ ನೋಡಿದೀಗ. ಜವಾರಿ ಹಾಕ ಸಗಣಿ ಇದೇನಿಲ್ಲಪ್ಪ. ಇವ್ ರಿಂಗ್ ಏನ್ ಪೈಪ್ ಇದೆ? ಪೈಪ್ ಕೊರದ್ ಮಾಡೇನಪ್ಪ. ಇದು ಕುಳ್ಳಪ್ಪ. ಇವೇನಿಲ್ಲ, ಒಂದ್ 4-5 ದಿನಕ್ಕೆ ಆರ್ತವಪ್ಪ. ಒಂದ್ ವಾರ ತಗಂತಾವ ಹೆಚ್ಚು ಕಡಿಮೆ ಚೊಕ್ಕ ಆರಕ. ತಿರುಗಿಸಿ ಈಗ ಒಂದ್ 2 ದಿನ ಬಿಟ್ಟು ಮತ್ತೆ ತಿರುಗಿಸಿ ಹೋಗ್ತಾನೆ. ಏನ್ ಬಾಳ ತಗೋದಿಲ್ಲ. ಇದೇನ ಇರುತ್ತೆ ಮೇಡಮ್ ರೇಟ್? ಇದು 6 ರೂಪಾಯಿ ಒಂದಪ್ಪ. ಇದು 6 ರೂಪಾಯಿ ಒಂದಿವು. ಇದಕ್ಕಿಂತ ತುಸ್ ದೊಡ್ಡದೈತಿ. ಅವು 7 ರೂಪಾಯಿ ಒಂದಪ್ಪ. ಆಮೇಲೆ ಗೋಡಿ ಮ್ಯಾಗ ಬಡ್ದಿರ್ತೇನಪ್ಪ. 8 ರೂಪಾಯಿ ಒಂದಪ್ಪ. 8 ರೂಪಾಯಿ ಒಂದು ದೊಡ್ಡದಿರುತ್ತಪ್ಪ. ಅದ ಬಾಣಂತರಿಗೆ ಅವ್ರೆಲ್ಲ ಪೂಜಾಕ ಅಗ್ನಿಹೋತ್ರಕ್ಕ ಇವ್ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗ್ಲಿ ಅಂದ ಈ ಐಡಿಯಾ ಮಾಡ್ಕೊಂಡನಪ್ಪ. ಇಲ್ಲಿ ಗೋಡಿ ಮ್ಯಾಗ ತಟ್ಟೆ ತೋರಿಸ್ತೇನೆ ಹೊರಗ. ಅವೆಲ್ಲ 8 ರೂಪಾಯಿ 10 ರೂಪಾಯಿಗೆ ಒಂದ್ ಕೊಡ್ತಾನಪ್ಪ. ಅವು ದೊಡ್ಡ ಇರ್ತಾವಪ್ಪ ಸ್ವಲ್ಪ. ಇವೆಲ್ಲ 5 ರೂಪಾಯಿ 6 ರೂಪಾಯಿ ಮೇಡಮ್? 6 ರೂಪಾಯಿ ಅಪ್ಪ. ಇದಕ್ಕೂ ಮಾರ್ಕೆಟಿಂಗ್ ಐತಿ ಮೇಡಮ್? ಬಾಳ ಮಂದಿ ಕೇಳ್ತಾರಪ್ಪ. ಇನ್ನೂ ಒಮ್ಮೆ ನನಗೆ ಹಚ್ಚದಾಗಂಗಿಲ್ಲ, ಟೈಮ್ ಸಿಗಂಗಿಲ್ಲ ಅಂತಾನೆ. ಜಗ್ ಸೇಲ್ ಆಗಿಬಿಡ್ತಾವಪ್ಪ. ಬ್ಯಾಸಿಯಾಗೆಲ್ಲ ಹಚ್ಚಿ ಇಟ್ಕೊಂಡ್ಬಿಡ್ತಾನೆ. ಆಮೇಲೆ ಏನಂತಲ್ಲ ಅವನ್ನ ಒಂದ್ ಕಡೆಗೆ ಆರ್ಸಿ ಇಟ್ಬಿಡ್ತಾನೆ. ಇಂಥವ್ರು ರಟ್ಟಿನೂ ಮಾಡ್ಕೊಂಡ ಇಂಥವ್ ಇದ್ರವ ತಗಡಿನ್ವ. ಆಮೇಲೆ ಹೊಲಸ ಆಗಂಗಿಲ್ಲಪ್ಪ ಇವು. ಆಮೇಲೆ ಮಣ್ಣು ಆಗಂಗಿಲ್ಲ. ಪ್ಯೂರ್ ಸಗಣಿ ಒಂದೇ ಬಿಟ್ರೆ ಏನಿರದಲ್ಪ. ಇಷ್ಟ್ ಮಾಡ್ಕೊಂತ ಹೋಗ್ಬಿಟ್ರ ಇವ್ ಏನಿಲ್ಲ, ಇವನ್ ಬಂದ್ ಸತ್ಕೊಬ್ಬ ಒಂದ್ ದಿನ ಏನಲ್ರಿ ಒಂದ್ 700 150 ಮಾಡ್ತೇನಪ್ಪ ದಿನಕ್ಕ. ಸಾಕಪ್ಪ ನಮಗೇನಿಲ್ಲ. 150 ಹಿಡಿಯಪ್ಪ ನೀನು. ದಿನಕ್ಕೆ 100 ಹಿಡಿ ನೀನು. 100 ಮಾಡಿದೆ ಅಂತ ಇಟ್ಕೋ. ಈಗ 500 ರೂಪಾಯಿ ಅಪ್ಪ. 750 ರೂಪಾಯಿ ಸಗಣಿ ಕರ್ಸ್ತೀಗಿ ನೀನು. ನನ್ ಕೂಲಿ ತೆಗಿ 300 ರೂಪಾಯಿ ತೆಗಿ ನೀನು. 700 ರೂಪಾಯಿ ಉಳಿತಿಲ್ಪ. ಯಾರು ಕೊಡ್ತಾರಪ್ಪ 700 ರೂಪಾಯಿನ? ಒಂದ್ ತಾಸಿಗೆ ಒಂದ್ ತಾಸಿಗೆ 700 ರೂಪಾಯಿ ಯಾರು ಕೊಡ್ತಾರಪ್ಪ ನಮಗ? ಒಂದ್ ತಾಸ 2 ತಾಸ ತಗಂತ ಟೈಮ್. ಮಧ್ಯಾಹ್ನ ಎಲ್ಲಾ ಆಡಿಂದು ಕುರಿದು ಆಕಳದ್ದು ಎಲ್ಲ ಆದ್ಮೇಲೆ 1 ತಾಸ ಇದನ್ನ ಕುಂತ ಮಾಡಿ ಹೋಗ್ಬಿಡ್ತಾನಪ್ಪ. ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂತೀರ? ಏನಿಲ್ಲಪ್ಪ, ಹಿಂಗ ವಾಟ್ಸಪ್ ಫೇಸ್ಬುಕ್ ನೀ ಬಂದ್ ಯೂಟ್ಯೂಬ್ ನಾಗ ಬಿಟ್ಟಿರ್ತೀವಿ. ಹಿಂಗ ನೋಡಿರ್ತಾರ, ನೋಡ್ತಾರ ಸಗಣಿ ಕುಳದ ಇವ್ರ ಕಡೆ ಸಿಗ್ತಾವ. ನೀನ್ ಲಾಸ್ಟಿಗೆ ಒಂದ್ ನಂಬರ್ ಹಾಕಿರ್ತೀನಿ ಅಂದ ಫೋನ್ ಹಚ್ತಾರ. ಮೇಡಮ್ ಅವ್ರ ನೋಡ್ಯಾವ್ರಿ ನೋಡಕ್ ಬರ್ತೇವ್ರಿ ಅಂತಾರ. ಬಂದಾರ ಹಂಗ ಹೋಗೋದಿಲ್ಲಪ್ಪ. ಕುಳ್ಬೇಕಂದ್ರ ಕುಳ್ ತಗೊಂತಾರ, ಕಾರ್ ಪುಡಿ ಬೇಕಂದ್ರ ಕಾರ್ ಪುಡಿ ತಗೊಂತಾರ. ನಮ್ಮ ಏನೇನ್ ಸಾಮಾನು ಇರ್ತಾವಲ್ಲ ಅವ್ನ್ ತಗೊಂತಾರಪ್ಪ. ಹಿಂಗಪ್ಪ ಮಾರ್ಕೆಟಿಂಗ್ ಅಂದ್ರೆ. ನಾ ಎಲ್ಲ ಅದಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಬೇರೆ ಬೆಳೆದಿಲ್ಲ, ಮತ್ತ ಬೇರೆ ಪೇಪರ್ ಹಾಕ್ಸಿಲ್ಲ. ಬಟ್ ನ್ಯೂಸ್ ಪೇಪರ್ನಾರ ಎಲ್ಲಾರು ಬಂದಿರ್ತಾರಲ್ಲಪ್ಪ, ಎಲ್ಲಾರು ಮಾಡಿರ್ತಾರಪ್ಪ. ಎಲ್ಲಾರು ಹಾಕೊಂಡ್ ಹೋಗಿರ್ತಾರ. ಅಂದ್ರೆ ಇವ್ರು ಕುಳ್ಳದವು, ಕಾರ್ಪುಡಿ ಐತಿ ಎಲ್ಲಾ ಗೊತ್ತಾಕಪ್ಪ. ಕುರಿ ಅದಾವು, ಕೋಳಿ ಅದಾವು, ತತ್ತಿ ಅದಾವು. ಹಂಗ ಒಬ್ರು ಬಾಯಿಂದಪ್ಪ ಅವ್ರ ಬಂದ್ ತಗೊಳಕತ್ತಾರಪ್ಪ. ಈಗ ನಾ ಏನ್ ಅದಕ್ಕಾಗಿ ನಾ ಸಪ್ರೇಟ್ ಆಡ್ ಕೊಟ್ಟಿಲ್ಲ, ಏನಿಲ್ಲ. ಈಗ ನಮ್ದು ಈಗ ನಿಮ್ಮಂತ ಯೂಟ್ಯೂಬ್ನಾರ ಈಗ ನ್ಯೂಸ್ ಈಗ ಎಲ್ಲಾ ಪೇಪರ್ನಾರು ಬಂದಾರಪ್ಪ ಆಲ್ಮೋಸ್ಟ್. ಈಗ ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಆಮೇಲೆ ಪ್ರಜಾವಾಣಿ ಎಲ್ಲಾ ಪೇಪರ್ನಾರು ಬಂದ್ ಮಾಡ್ಕೊಂಡು ಹೋಗ್ಯಾರಪ್ಪ. ಈಗ ಹಿಂಗಾಗಿ ಏನಾಗೈತಿ, ಪಬ್ಲಿಸಿಟಿ ಆಗಿ ನಾವು ಎಲ್ಲಾ ಸೇಲ್ ಚಲೋ ಆಗ್ಯಾವಪ್ಪ. ಈ ನ್ಯೂಸ್ ಯೂಟ್ಯೂಬ್ನಾರು ಇವೆಲ್ಲ, ಮತ್ತ ಇವನ್ ಟಿವಿ ಚಾನಲ್ನಾರ ಆಗಿರ್ಬೋದು, ವಿಸ್ತಾರ ಟಿವಿ ಆಗಿರ್ಬೋದು, ದಿಗ್ವಿಜಯ ಚಾನಲ್, ಆಮೇಲೆ ಒಟ್ಟು ಮೇನ್ ಈಗ ಯಾವ್ದು ಇನ್ನೊಂದಪ್ಪ ನ್ಯೂಸ್ ಫಸ್ಟ್. ಇವನ್ ನ್ಯೂಸ್ ಫಸ್ಟ್ನವ್ರು ಅವರು ಒಂದ್ ಅವಾರ್ಡ್ ಕೊಟ್ರಪ್ಪ. ಹ್ಞೂನ್ಪ. ಹಿಂಗ ಇಂಥವೆಲ್ಲ ಬಾಳ ಅವಾರ್ಡ್ ಎಲ್ಲ ಬಾಳ ಬಂದವಪ್ಪ. ಯಾಕಂದ್ರೆ ನೋಡಪ್ಪ, ಕೆಲಸ ಮಾಡ್ರೆ ಹುಡುಕೊಂಡ್ ಬರ್ತಾವ. ಹಂಗ ಕಾಲಿದ್ದಾರಿಗೆ ಬರೋದಲ್ಪ. ಕಾಯಕವೇ ಕೈಲಾಸ. ನಾವ್ ಕೆಲಸ ಮಾಡ್ತೇವೆ ಅಂದ್ರೆ ನಮ್ಮಿಂದ ಅವಾರ್ಡ್ ಬರ್ತಾವಪ್ಪ. ಈ ಕೆಲಸ ಮಾಡ್ಲಾರ್ದಂಗ ಈಗ ನಮ್ಗ
ಹಂಗ ಅವಾರ್ಡ್ ತಗೊಳ್ಳೋದಂದ ಇದಲ್ಲಪ್ಪ. ನಾವೇನ್ ಕಷ್ಟ ಪಡ್ತಾವಲ್ಲ ಅದನ್ನ ನೋಡ್ತಾರ, ನೋಡಿ ತಾವಾಗಿನ ಅರಿಸ್ಕೊಂಡ್ ಬರ್ತವಿ. ನಾವಾಗಿನ ಅದ್ರಿಂದ ಬೆನ್ ಹತ್ತಾರಲ್ಲ, ನಮ್ ಕೆಲಸ ನಾವ್ ಇರ್ತವಿ. ಅವು ಅವಾರ್ಡ್ ಏನಿರ್ತಾವಲ್ಲ ನಮ್ಮ ಶ್ರಮಕ್ಕ ಸಂದ ಗೌರವ, ಪ್ರತಿಫಲ. ಹ್ಞೂನ್ಪ. ಈ ತಿಂಗಳಿಗೆ ಎಷ್ಟು ಕುಳ್ಳು ರೆಡಿ ಮಾಡ್ತೀರಾ ಮೇಡಮ್? ತಿಂಗಳಿಗೆ ಅಂತಲ್ಪ ದಿನ ಹೇಳ್ತಲ್ಲ, 100-200 ದಿನ 200 ದಿನ 200. ಒಮ್ಮೊಮ್ಮೆ ಖಾಲಿ ಇದೆ ಅಂದ್ರ 300-400 ಮಾಡಿರ್ತಲ್ಪ. ಒಮ್ಮೊಮ್ಮೆ ಅಷ್ಟು ಸಗಣಿದ್ ಮಾಡಿರ್ತೇನೆ. ಈಗ ನಾ ಒಂದ್ 2 ಆಕಳು ಸಗಣಿದ್ ಈಗ ತಗೊಂಡ್ರದಿಂತ 2 ಆಕಳು ಸಗಣಿದಪ್ಪ. ಇನ್ ಇದ್ರಿಗೆ ಒಂದ್ 30 ತಟ್ಟಿದೀಗ. ಹೌದು ಮೇಡಮ್. ಹೌದಿಲ್ಲ? ಒಂದ್ 25 ಎಷ್ಟದು? 20 ಆದಪ್ಪ. ಈಗ 20 ಆಗ್ಯಾವ್ರಿ. 5 ನಿಮಿಷ ಆಗ್ಲಿಲ್ಲಪ್ಪ ಮಾತಾಡ್ಕಂತ ಒಂದ್ 20 ಮಾಡ್ಬಿಟ್ಟಪ್ಪ. ಹಿಂಗಪ್ಪ ಏನ್ಲ ಒಂದ್ ಅರ್ಧ ತಾಸ್ನಾಗ ಒಂದ್ 100 ಮಾಡ್ಬಿಡ್ತೇನೆ. ಹೌದೌದು. ಈಗ ಅವೆಲ್ಲ ಹ್ಞೂನ್ಪ. ಇವನ್ ಕುಳ್ಳ ಹಿಂಗ ಮಾಡಿರ್ತಾನಪ್ಪ. ಅಷ್ಟು ಆಗ್ಯಾವ. ಈಗ ಇನ್ನೊಂದ್ ಮನ್ಯಾಗ ಒಂದ್ 5-6 ಚೀಲ ಅದಾವು. ಇವ್ ಒಂದ್ 4 ಚೀಲ ಅದಾವು. ಇವನೇನ್ಲ ಬಂದಂಗ ಒಂದ್ ಇದ್ರಾಗ 300-200 ಹೋಗ್ತೇವೆ. 300-200 ಒಂದ್ ಚೀಲ ತುಂಬಿಟ್ಟಿರ್ತೇನೆ. 6 ಸೇರ್ಸಿ ಇಡ್ತೇನೆ. ಹೆಂಗ ಕಸ್ಟಮರ್ಸ್ ಬರ್ತಾರಲ್ಲ ಬಾಕ್ಸ್ನಾಗ ಹಾಕಿ ಅವ್ರ ಹೆಂಗ್ ಅನುಕೂಲ ಆಕತಿ. ಕೊರಿಯರ್ ಕಳ್ಸ್ತಾನಿ, ಬಸ್ಸಿಗೆ ಹಾಕಂದ್ರ ಬಸ್ಸಿಗೆ ಹಾಕ್ತಾನಿ, ವೇರ್ಲಿ ಹಾಕಂದ್ರ ವೇರ್ಲಿ ಹಾಕ್ತಾನಪ್ಪ. ಮನಿ ಬಾಗಿಲಿಗೆ ಮುಟ್ಟಿಸ್ತಾನೆ. ಇವೇನೈತಲ್ಲ ಕುಳ್ಳು ಹಿಂಗಪ್ಪ. ಅಂದ್ರ ಖಾಲಿ ಇರಬಾರ್ದಪ್ಪ ಮನುಷ್ಯ. ಖಾಲಿ ಇದ್ರೆ ಏನಿಲ್ಲ. ಈಗ ನಾವ್ ಎಷ್ಟ್ ಕಷ್ಟ ಪಡ್ತೇವೆ ಅಷ್ಟ್ ನಮ್ಗೆ ಅರ್ನಿಂಗ್ಸ್ ಇರ್ತೈತಿ. ಈಗ ನಾವ್ ಇನ್ನೂ ಹೆಚ್ಚಿಗೆ ಒಂದ್ಸರಿ ಆರ್ಡರ್ ಹೆಚ್ಚಿಗೆ ಇದ್ದಾಗ ಒಂದ್ ಆಳ ಹಚ್ಕೊಂಡಿರ್ತಾನಪ್ಪ. ಮತ್ ಒಂದ್ ಆಳ ಹಚ್ಕೊಂಡು ಮಾಡಿಸ್ಕೊಂತಾನೆ. ಇದಕ್ಕೂ ಆರ್ಡರ್ ಇರುತ್ತೆ ಮೇಡಮ್? ಆರ್ಡರ್ ಬಾಳ ಬರ್ತಪ್ಪ. ಒಮ್ಮೊಮ್ಮೆ ಆರ್ಡರ್ ಇದ್ದಾಗ ಏನಿಲ್ಲ, ಅಷ್ಟು ಆಕಳದ ಸಗಣಿ ಅಷ್ಟು ಕೂಡಿ ಹಾಕ್ಬಿಡ್ತಾನೆ. ಬೆಳಿಗ್ಗೆ 5 ಆಕಳದ್ದು ಸಗಣಿ ಹಾಕಿದೆ ಅಂದ್ರ ನಮ್ಗೊಂದ್ 500-600 ಒಂದ್ ದಿನಕ್ಕೆ ಹಾಕೋಪ್ಪ. ಅಷ್ಟ್ ಮಾಡ್ಕೊಂತಾನಪ್ಪ. ವ್ಯಾಲ್ಯೂಡೇಷನ್ ಈ ತರನು ಮಾಡ್ಕೋಬಹುದು. ಹೌದಪ್ಪ. ಈಗ ಬರೀ ಹಾಲ್ನಾಗ ಏಟೈತಪ್ಪ ಲಾಭ? 45 ರೂಪಾಯಿ ಹಾಲಪ್ಪ. ಖರೆ ಅಂದ್ರ ರೈತರಿಗೆ ಲಾಸ್ ಅದ ನಮಗ. ಈಗ 45 ರೂಪಾಯಿ ನಾವು ನಮ್ ಜವಾರಿ ಆಕಳ ರೇಟಪ್ಪ 2 ಲೀಟರ್ ಕೊಡ್ತಾವ ಬಾ ಅಂದ್ರ. ಮಲ್ನಾಡ್ ಗಿಡ ಅಂತೂ 1 ಲೀಟರ್ ಕೊಡ್ತೈತಿ. ಈಗ ಆ ಹಾಲ್ ಮರಿದ್ರೆ ಅದು ನಮ್ಮೂರ ಹಳ್ಳ್ಯಾಗ 100 ರೂಪಾಯಿ ಇದು ನಮ್ ಮಲ್ನಾಡ್ ಗಿಡ ಐತ್ರಿ, ನಮ್ ಗಿರ್ ಐತಿ ಅಂದ್ರೆ ಯಾರು ತಗೊಳದಿಲ್ಲ. 45 ರೂಪಾಯಿ ಕೇಳ್ತಾರಪ್ಪ. ಮತ್ತೆ ಅದಕ್ಕೆ ಏನಿಲ್ಲ, ಅದನ್ನ ಅಷ್ಟ್ ಮಾಡದ ಬದ್ಲಿ ನಾವು 1 ಲೀಟರ್ 2 ಲೀಟರ್ ಹಾಲ್ ಮನೆಗೆ ಇಟ್ಕೋಬೇಕು. ಉಳಿದೇನೈತಲ್ಲ ಅದನ್ನ ಪನೀರ್ ಮಾಡ್ಬೇಕು. 5 ಲೀಟರ್ ಹಾಲಿಗೆ 1 kg ಪನೀರ್ ಆಕತಿಪ್ಪ. ಪನೀರ್ ಕೊಟ್ರ 500 ರೂಪಾಯಿ ಅಪ್ಪ. ಹಾಲ್ ಕೊಟ್ರೆ ಎಷ್ಟಾಗತಿ? 250 ರೂಪಾಯಿ ಬರ್ತೈತಪ್ಪ. ಒಂದ್ ತಾಸಿನ ಕೆಲಸ ನಮ್ದು ಹೆಚ್ಚಿಗೆ. ಅದನ್ನ ಕಷ್ಟ ಪಡ್ಬೇಕಪ್ಪ ಅಷ್ಟ. ಅದನ್ನ ಮಾಡಿ ನಾವು ಒಂದಿಟ್ಟು ಮೌಲ್ಯವರ್ಧನೆ ಮಾಡಿ ಕೊಡ್ಬೇಕಪ್ಪ. ಈಗ ಅದ ಹಾಲ್ ಕೊಟ್ರೆ ಬರೀ 250 ರೂಪಾಯಿ. ಆಕಳ ಖರ್ಚು ಆಗಂಗಿಲ್ಲಪ್ಪ. ಒಂದ್ ಆಕಳ ಖರ್ಚು ನಮ್ ದಿನ 250 ರೂಪಾಯಿ ಸಾಲದಲ್ಲಪ್ಪ. ಅದಕ್ಕೀಗ ಖರ್ಚು ತೆಗಿಬೇಕು. ನಮ್ದು ಭೂಮಿ ಚಲೋ ಇರ್ಬೇಕು ಅಂದ್ರ ನಾವ್ ಮೌಲ್ಯವರ್ಧನೆ ಮಾಡ್ಬೇಕಪ್ಪ. ಈಗ ಇದನ್ನ ಸಗಣಿ ಅರ್ಧ ಸಗಣಿ ಮನೆಗೆ ಇಟ್ಕೊಂತಾನೆ ಅಂದ್ರ ಹೊಲಕ್ ಹಾಕ್ತವಿ. ಇದ್ರಾಗ ಅರ್ಧದ್ರಾಗ ನಾವು ಅದಕ್ಕೆ ಮತ್ತೆ ಖರ್ಚು ಬೇಕಲ್ಪ, ತೆಗಿಬೇಕು. ಅದ್ರದ್ದು ಅದಕ್ಕೆ ತಿನ್ನಸಾಕ್ಬೇಕು, ಹೊಟ್ಟಿ ಬೇಕು, ಮೇವು ಬೇಕು, ಅದ್ರದ್ದು ಖರ್ಚು ತೆಗಿಬೇಕಲ್ಲ. ಅವಾಗ ಏನಂತಲ್ಲ ಇದನ್ನ ಕುಳ್ಳಿಂದ ಮಾರಾಟ ಮಾಡಿದ್ದು ಇದು ಮಾಡ್ತೀನಿ. ಆಮೇಲೆ ಪನ್ನೀರ್ ಮಾಡಿದ್ದು, ತುಪ್ಪ ಮಾಡಿದ್ದು ಮಾಡ್ತಾನೆ. 5 ರೂಪಾಯಿ ಒಂದ್ ಕುಳ್ಳು, 5, 6, 7 ರೂಪಾಯಿ, 10 ರೂಪಾಯಿ ಮಟನ್ ಅದಾವಪ್ಪ ಕುಳ್ಳು. ಸೈಜಿನ ಮ್ಯಾಗ ಅದಾವ, ದೊಡ್ಡ ಸೈಜ್ನು ಅದಾವ. ತೋರಿಸ್ತೇನೆ ನಿಮಗೆ. ಗೋಡಿಗೆ ತಟ್ಟಿದ್ದು ದೊಡ್ಡವಪ್ಪ. ಅವ್ನ 8 ರೂಪಾಯಿ 10 ರೂಪಾಯಿ ಒಂದ್ ಮಾರ್ತಾನಪ್ಪ. ಇವು ಏನಂತಲ್ಲ, ಇವು ಹಚ್ಚಿ ಹಾಕಿದ್ವು ಪೂಜಾಕ ಅವನಕ್ಕ. ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗ್ಲಿ ಅಂತ ಅಗದಿ ನೀಟಾಗ ಚಕ್ಕ ಕುಂದಿರ್ತದಪ್ಪ ಇದು. ಅವು ಈಗ ಗೋಡಿ ಬಡದು ಬಹಳ ಬಲ್ಕ್ ಆಕತ್ತದ. ಅವ್ನ ಏನ್ ಮಾಡ್ತಾನೆ, ಬಸ್ಸಿಗೆ ಬೇರೆಲ್ಲ ಹಾಕಿ ಕಳ್ಸಿದ್ದಾನಪ್ಪ. ಚೀಲ ಹೊಲದು ಯೂಶಲಿ ಬಾಣಂತೀರ ಅಂತ ತಗೊಂತಾರಪ್ಪ. ಒಂದ್ಸರಿ ಒಂದ್ ತಿಂಗಳಿಗೆ ಏನಂದ್ರೆ ಒಂದ್ 500 ಬೇಕಪ್ಪ ಬಾಣತನಕ. ಹಂಗ ಒಂದ್ ತಿಂಗಳಿಗೆ ಖರ್ಚು ಮಾಡ್ತಾರೆ. ಇಲ್ಲೇ ಅಂತಲ್ಪ ಹೊಟ್ಟಿ ಗಿಟ್ಟಿ ಎಲ್ಲ ಇಲ್ಲೇ ಉಟ್ಕೊಂಡವಪ್ಪ. ಶೇಂಗಾ ಹೊಟ್ಟು, ಕಡ್ಲಿ ಹೊಟ್ಟೆ. ಇದನ್ನೇ ಮಾರಾಟ ಮಾಡಲ್ಲ? ಇಲ್ಲಪ್ಪ, ಈಗ ಮಾರಾಟ ಮಾಡಲ್ಲ. ಅದ್ ದೊಡ್ಡ ಪ್ರಮಾಣದಾಗ ಬಹಳ ಇತ್ತಲ್ಲ, ಅವ್ ಮಾಡ್ತಿದ್ದೆ. ಈಗ ಅಲ್ಲಿ ತೆಗದಾನ ಅದನ್ನ. ಈಗ ಮನಿ ಗಾರ್ಡನ್ಗೆ ಏನ್ ಬೇಕ, ಹೊಲಕ್ಕೆ ಎಷ್ಟ್ ಬೇಕಲ್ಲ ಅಷ್ಟ. ನಮ್ದು ಸಗಣಿಯಾಗಿಂದಪ್ಪ, ಹೊಲ್ದಾಗಿಂದ ಆಕಳ ಸಗಣಿ ಏನ್ ಬರ್ತಲ್ಪ ಅದನ್ನ. ಆಮೇಲೆ ಕಸ, ಈ ಎಲ್ಲಿ ಗಾರ್ಡನ್ ಇಂದ ಎಲಿ, ಮನ್ಯಾಗಿಂದ ಒಂದೊಂದ್ ಸ್ವಲ್ಪ ವೇಸ್ಟ್ ಅಂತದ್ ಎಲ್ಲಾ ಹಾಕಿದ್ರು ಅದನ್ನೇನ್ ಒಟ್ ಇದು ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕಪ್ಪ. ಹಸಿ ಇತ್ತಂದ್ರ ಅಗದಿ ಪ್ಯೂರ್ ಎರೆಹುಳು ಗೊಬ್ಬರ ರೆಡಿ ಆಗತ್ತೆ. ಇದೇನ್ ಬಿತ್ತ ಹೊತ್ತ ಕುರಿ ಜೊತೆಗೆಪ್ಪ ಒಣಾರಾಗಿ ಕಾಳಿನ ಜೊತೆಗೆ ಅದನ್ನು ಗೊಬ್ಬರ ಹಾಕಿಬಿಟ್ರ ಇಳುವರಿ ಚಲೋ ಬರುತ್ತೆ. ಎರೆಹುಳ ಗೊಬ್ಬರ ಬೆಸ್ಟ್ ಅಪ್ಪ. ಹೊಲ್ದಾಗ ಎಲ್ಲಿ ಯಾರ ಹೊಲ್ದಾಗ ಎರೆಹುಳ ಇರ್ತಾವಲ್ಲ ಆ ಹೊಲ ಮಣ್ಣು ಜೀವಂತ ಐತಿ ಅಂತಪ್ಪ. ಹಾಪ ಗಾರ್ಡನ್ ಇದೇನಿಲ್ಲ, ನಮ್ ಮನಿಗೆ ಏನೇನ್ ಬೇಕಲ್ಲಪ್ಪ. ಈಗ ಅಲೂವಿರ ಬೇಕಂದ್ರ ಒಂದ್ ಸ್ವಲ್ಪ ಅಲೂವಿರ, ಸ್ವಲ್ಪ ಔಷಧಿ ಗಿಡ, ಆಮೇಲೆ ಮಾವಿನ ಗಿಡ, ಆಮೇಲೆ ಪೇರ್ ಗಿಡ, ಚಿಕ್ಕು, ಆಮೇಲೆ ಲಿಂಬು ಗಿಡ, ಆಮೇಲೆ ಏನಂತಂದ್ರ ಕರಿಬೇವು, ಆಮೇಲೆ ಇಲ್ಲಿ ಹುಷಾರಪ್ಪ ಏನಂದ್ರೆ ಇವು ಅದಾವ ಮ್ಯಾಕ ಕಂಜೂರ್ ಹುಟ್ಟು, ಆಮೇಲೆ ಕೆಂದಿಗೆ, ಆಮೇಲೆ ಇವು ಅದಾವು ಏನೋ ದಾಳಿಂಬಿ, ಆಮೇಲೆ ಸ್ಟಾರ್ ಫ್ರೂಟ್ ಬಿಟ್ಟ ನೋಡ್ಕೊಂಡ್. ಸ್ಟಾರ್ ಫ್ರೂಟ್ ಚಲೋ ಆಗೈತಿ. ಈಗ ಮನಿಗೆ ಏನೇನ್ ಬೇಕಲ್ಪ 2-4 ಗಿಡ ಸ್ಟಾರ್ ಫ್ರೂಟ್ ಈಗ ಚಲೋ ಆಗೈತದ. ಆಮೇಲೆ ಒಂದಿಷ್ಟು ಚಿಕ್ಕು ಅದಾವು. ಆಮೇಲೆ ಇದು ರಾಮ್ಫಲ, ಸೀತಾಫಲ, ಮನೆಗೆ ಏನ್ ಬೇಕು ಎಲ್ಲ 4-4 ಗಿಡಪ್ಪ. ಎಲ್ಲ 4-4 2-2 ಗಿಡ ಹಾಕೊಂಡನಿ.
ಅಂದ್ರೆ ಹೊರಗೆ ಎಲ್ಲಿ ಹಣ್ಣಿಗೆ ಹೊರಗೆ ತಗೊಂಡ್ರೇನಪ್ಪ 400-500 ರೂಪಾಯಿ ಹಣ್ಣು ತಗೊಂತೀವಿ. ಹೌದ್ರಿ. ಈ ಮಾವಿನ ಗಿಡದಾಗ ಈಗ 2 ಗಿಡ ಇದ್ದುಪ್ಪ ಮಲ್ಲಿಕ ಮೊನ್ನೆ ಒಂದ್ 200 ಕಾಯಿ ಬಿಟ್ಟು ಅದು ಒಂದ್ 200 ಅದು 200 ಸಾಕಪ್ಪ 400 ಕಾಯಿ ನಾವ್ ತಿಂದ್ ಮತ್ ನಮ್ದು ರಿಲೇಟಿವ್ಸ್ ಗೆಲ್ಲ ಕೊಟ್ವಿ. ಅಂದ್ರೆ ಮನಿ ಪೂರ್ತಿ ಈಗ ಚಿಕ್ಕು ಗಿಡ 5 ಗಿಡ ಅದಾವ ಒಂದ್ 5-6 ಬುಟ್ಟಿ ಬರ್ತಾವಪ್ಪ. ನಾ ತಿಂದು ಇನ್ನು ಮಂಗ್ಯ ತಿಂದ ಉಳ್ದುದು ನನಗ. ಅಂದ್ರೆ ಮಾರ್ಕೆಟಿಂಗ್ ಏನೋ ಮಾಡ್ಕೊಂತಾರೆ ಮೇಡಮ್? ಇಲ್ಲಪ್ಪ ಇದು ಗಾರ್ಡನ್ ಇಂದ ಏನಿಲ್ಲ, ಗಾರ್ಡನ್ ಮನಿಗೋಸ್ಕರ. ಮನಿಗೇನ್ ಕಾಯಿಪಲ್ಲೆ ಬೇಕು, ಆಮೇಲೆ ಹಣ್ಣು ಬೇಕು, ಅವ್ನ್ ಬೆಳ್ಕೊಂತೀನಿ. ಆ ಲಿಂಬೆ ಹಣ್ಣು ಬರ್ತಾವಲ್ಲ, ಲಿಂಬೆ ಹಣ್ಣಿಂದ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕುಂಕುಮ ಮಾಡಿರ್ತೇನಪ್ಪ. ಮನಿ ಕುಂಕುಮ ಮಾಡ್ಕೊಂಡು ಒಂದ್ 15-20 ಕೆಜಿ ಕುಂಕುಮ ಮಾರ್ತಾನೆ. 1000 ರೂಪಾಯಿ ಕೆಜಿ ಕುಂಕುಮ ಮಾರ್ತಾನೆ ಆರ್ಗ್ಯಾನಿಕ್. ಅದ್ರ ಅಷ್ಟ ಹೊರಗಿನ ತಗೊಂಡ್ಬರ್ತಾನೆ ಪರಿಚಯದರ್ದ. ಆಮೇಲೆ ಏನೈತಲ್ಲ ಇದನ್ನ ಲಿಂಬೆ ಹಣ್ಣು ಮಾರಿದ್ರೆ 1 ರೂಪಾಯಿ ಒಂದ್ ಲಿಂಬೆ ಹಣ್ಣು ಹೋಗ್ಕಪ್ಪ, ಭಾಳ ಅಂದ್ರೆ 50 ಪೈಸೆ ಒಂದು. ಅದನ್ನ ಕುಂಕುಮ ಮಾರಿದ್ರೆ ನಮಗ ಒಂದ್ 15-20 ಸಾವಿರ ರೂಪಾಯಿ ಅದನ್ನ ಕೊಡ್ತೀನಿ. ಆಮೇಲೆ ಕರ್ಬೇವಿನ ಗಿಡ ಭಾಳ ಅದಾವ, ಒಂದ್ 10-12 ಕರ್ಬೇವಿನ ಗಿಡ ಅದಾವ. ಒಂದ್ ಗಿಡ ನಮ್ಮ ಮನೆಗೆ ಇಟ್ಕೊಂತಾನೆ. ಒಂದ್ 10 ಗಿಡದ ಏನೈತಲ್ಲ ಅದು ಭಾಳ ಬರೋದಲ್ಲ ಕರ್ಬೇವು. ಒಂದ್ 25-30 ಕೆಜಿ ಬಂದಿರ್ತೈತಿ. ಅದನ್ನ 25-30 ರೂಪಾಯಿ ತಗೊಂತಾರ ಕೆಜಿಗೆ. ಅದನ್ನ ಏನ್ ಮಾಡ್ತೀನಿ ಕೊಟ್ಟು ಅದ್ರ ಬದ್ಲಿ ಏನ್ ನನ್ನ ಹತ್ರ ಇಲ್ಲದ ಕಾಯಿಪಲ್ಲೆ ಮಾರಕ್ ತಗೊಂಡ್ಬರ್ತಾನೆ. ಒಟ್ಟು ಏನಪ್ಪಾ ನಮ್ಗ್ ಕಿಚನ್ ಗಾರ್ಡನ್ ಏನಪ್ಪಾ ಅಂದ್ರೆ ಮನಿಗ್ ಹಣ್ಣು ತರಕಾರಿ, ಆಮೇಲೆ ಏನೇ ನೆಲ್ಲಿ ಗಿಡ ಐತಿ, ಕಂಚಿ ಗಿಡ ಐತಿ, ಆಮೇಲೆ ಚಿಕ್ಕು ಗಿಡ ಅದಾವು, ಪಲಾವ್ ಎಲಿ ಅಗದಿ ಸಮೃದ್ಧಿಯಿಂದ ಬೆಳದತ್ತಪ್ಪ. ಏನಲ್ಲ ಜಸ್ಟ್ ವಾರಕ್ಕೊಮ್ಮೆ ನೀರ್ ಹಾಕ್ತವಿ, ಮನ್ಯಾಗಿನ ಸಗಣಿ ತಂದ್ ಹಾಕ್ತವಿ, ಎಲ್ಲಿ ಬಿದ್ದದ್ದು ಅಲ್ಲೇ ಕೂಡಿಸ್ತಾನಿ. ಅದ ಮಲ್ಚಿಂಗ್ ಕದಿ ಕಸ ಬೆಳಂಗಿಲ್ಲ ಹೆಚ್ಚಿಗೆ. ಆಮೇಲೆ ನೆಲ್ಲಿಕಾಯಿ ಸಾಕ್ ಮನಿಗ್ ಪೂರ್ತಿ ಉಪ್ಪಿನಕಾಯಿ ಹಾಕತಿ. ಆಮೇಲೆ ಮನಿಗ್ ಸಾಲದ ಹುಡ್ರು ಬಂದ್ ತಿಂತಾವು. ಏನಪ್ಪಾ ಅಷ್ಟ ಒಳ್ಳೆ ಆಹಾರ ಅಂದ್ರ ವಿಷಮುಕ್ತ ಆಹಾರ ನಾವು ಬೆಳೆಸ್ಕೋಬೇಕು. ಈಗ ಮೌಲ್ಯವರ್ಧನೆ ಅಂದ್ರೆ ನೀವ್ ಇಲ್ಲಿ ಏನೇನ್ ಮಾಡ್ತೀರಾ ಮೇಡಮ್? ಇದು ನಾವು ಚಿಲ್ಲಿ ಪೌಡರ್ದು ಒಂದಪ್ಪ ಮೌಲ್ಯವರ್ಧನೆ. ಆಮೇಲೆ ನಾವೆಂತ ನಮ್ ಕುರಿ ಬೇಕಾಗಿದ್ದ ಆಹಾರ ನಾವ್ ರೆಡಿ ಮಾಡ್ಕೊಂತ, ಪಶು ಆಹಾರ, ಕೋಳಿ ಆಹಾರ ಎಲ್ಲ ನಾವ್ ರೆಡಿ ಮಾಡ್ಕೊಂತವಿ. ಆಮೇಲೆ ಮತ್ತೇನೈತಲ್ಲ ಮಸಾಲಾ ಖಾರ ಅಂತ ಮಾಡ್ತೇನಪ್ಪ. ಖಾರ ಪುಡಿ ಒಳಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲೆಗಳನ್ನ ಚಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲೆ ಖಾರ ಅಂತ ಮಾಡ್ತೇವೆ. ಅಂದ್ರೆ ರೆಡಿ ಟು ಈಟ್. ಅಂದ್ರೆ ಈಗ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಡೈರೆಕ್ಟ್ ಆಗಿ ಅದನ್ನ ತುಪ್ಪ ಹಾಕೊಂಡು ಎಣ್ಣೆ ಹಾಕೊಂಡ್ ತಿನ್ಬೋದು, ಅನ್ನದ ಜೊತೆಗೆ ಹಾಕೊಂಡ್ ತಿನ್ಬೋದು, ಮಸಾಲೆ ಸಾಂಬಾರಿಗೆ ಹಾಕ್ಬೋದು ಅದನ್ನ. ಆ ತರದ್ ಅದ್ರ ಮಸಾಲೆ ಖಾರ ಅಂತ ಮಾಡ್ತಾನಪ್ಪ. ಒಟ್ಟು ಖಾರ ಪುಡಿ ಮಸಾಲೆ ಖಾರ ಇದು ನಮ್ದು ಹೊಲದಾಗ ಮೆಣಸಿನಕಾಯಿ ಬೆಳೆದಿರ್ತಾವಲ್ಲ ಅದನ್ನ ಯೂಸ್ ಮಾಡಿ. ಈಗ ಇನ್ನೊಂದು ಕೇಳ್ಪಟ್ಟೆ, ನೀವು ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡ್ತೀರಿ ಅಂತ. ಏನೇನ್ ಟ್ರೈನಿಂಗ್ ಕೊಡ್ತೀರಾ? ಯಾವ ತರ ಈ ಹೆಣ್ಮಕ್ಳಿಗೆ ಅಂದ್ರೆ ನಾವು ಮೌಲ್ಯವರ್ಧನೆದ ಒಂದು ತರಬೇತಿ, ಒಂದರ ತಿಂಗಳಿಗೆ ಒಂದ್ ತರಬೇತಿ ರೈತರಿಗೆ. ಈಗ ನಾ ಏನೇನ್ ಮಾಡಿಲ್ಲ ಇದನ್ನ ನನ್ನ ಅನಿಸಿಕೆಗಳನ್ನ ಅವ್ರಿಗೆ ಹೇಳ್ಕೊಂತೀನಿ. ಆಮೇಲೆ ಅದನ್ನ ಪಕ್ಕ ಹೆಂಗ್ ಮಾಡ್ಬೇಕಂತಂದ. ಆಮೇಲೆ ಇದ್ರ ಜೊತೆಗೆ ಈಗ ಹೊಲ್ದಾಗ ದುಡ್ಯಕ್ ಆಗಲ್ಲ ಹೆಣ್ಮಕ್ಳು ಒಂದಿಷ್ಟು ಮಂದಿ, ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೆಣ್ಮಕ್ಳಿಗೆ ಬ್ಯಾಗ್ ಹೊಲಿಯೋಂತ ತರಬೇತಿ ಕೊಡಾಕತ್ತೀವಿ. ಅಂದ್ರೆ 2 ತಿಂಗಳಿಗೆ ಒಂದು 3 ತಿಂಗಳಿಗೆ ಒಂದ್ಸರಿ ಹಿಂಗ 3 ದಿನದ 5 ದಿನದ ತರಬೇತಿ ಮಾಡ್ತೇವೆ. ಬರೀ ಬ್ಯಾಗ್ ಹೊಲಿಯೋದು. ಅಂದ್ರೆ ಈಗ ಪರ್ಸ್ ಇಂದ ಹಿಡಿದು, ಈಗ ಏನ್ ಮೊಬೈಲ್ ಪರ್ಸ್ ಬಂದವಲ್ಲ, ಆ ಪರ್ಸ್ ಇಂದ ಹಿಡಿದು ಸಂತಿ ಚೀಲದವರೆಗೂ ಹೆಂಗ್ ಹೊಲಿಬೇಕು ಅನ್ನೋದು. ಅಂದ್ರ ತಜ್ಞರನ್ನ ಕರೆಸಿ, ಅಂದ್ರೆ ಈಗ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಇಂದ, ನಮ್ ಕೃಷಿ ವಿಶ್ವವಿದ್ಯಾಲಯದಿಂದ ಅಂತವ್ರನ್ನ, ಆಮೇಲೆ ತರಬೇತಿ ಯಾರು ಚೆನ್ನಾಗ್ ಕೊಡ್ತಾರಲ್ಲ ಅವ್ರನ್ನ ಕರೆಸಿ ಅವ್ರ ಕಡೆದ ನಮ್ಮ ಹೆಣ್ಮಕ್ಳಿಗೆ 30 ಮಂದಿ ಹಂಗ ಒಂದ್ ಬ್ಯಾಚ್ನಂಗ ಅವ್ರಿಗೆ ತರಬೇತಿ ಕೊಡ್ತೇನೆ. ಅದ್ರ ಕೊಟ್ಟು ಅದ್ರ ಏನಂತಂದ್ರೆ ಈಗ ಹೊಸದಾಗಿ ಏನ್ ಚಲೋ ಮಾಡ್ಯಾರ ಅಂದ್ರೆ, ಈಗ ಮನ್ಯಾಗ ಬ್ಲೌಸ್ ಪೀಸ್ ಸೀರೆ ಕೊಡೋದ್ ಬದ್ಲಿ ಪರ್ಸ್ ಕೊಡಾಕತ್ತಾರ. ಈಗ ಕಿಟಿ ಪಾರ್ಟಿ ಇರ್ತಾವು, ಆಮೇಲೆ ಪೂಜಾ ಕಾರ್ಯಕ್ರಮ ಇರ್ತಾವ, ತೊಟ್ಲು ಕಾರ್ಯಕ್ರಮ ಅಂತೆಲ್ಲ ಏನ್ ಮಾಡ್ತಾರ, ಬ್ಲೌಸ್ ಪೀಸ್ ಕೊಡಾಕತ್ತಿಲ್ಲ. ಈಗ ಅದೆಲ್ಲ ಪರ್ಸ್ ಎಲ್ಲ ಕೊಡಾಕತ್ತಾರ. ಅಂತವ್ರೆಲ್ಲ ನಾವು ನಮ್ಮ ಹೆಣ್ಮಕ್ಳಿಂದ ರೆಡಿ ಮಾಡ್ಸಾಕತ್ತೀನಿ. ಈಗ ಅದ್ರ ಒಂದ್ 5-6 ಮಂದಿ ಪರ್ಫೆಕ್ಟ್ ಆಗ್ಯಾರ ಹೊಲ್ಯಾಕ. ಇಲ್ಲೇ ಒಂದ್ 5 ರಾಟಿ ಇಟ್ಟವಿ, 5 ರಾಟಿ ಮತ್ತ ಒಂದ್ 5 ರಾಟಿ ಎಕ್ಸ್ಟ್ರಾ ಮತ್ತ ತರಬೇತಿ ಕೊಡಾಕ ಒಂದ್ 10 ರಾಟಿ ಅದಾವು. ಆ 10 ರಾಟಿ ಒಳಗ ನಾವೇನ್ ಮಾಡ್ತೇವೆ, ಅಲ್ಲೇ ತರಬೇತಿ ಕೊಟ್ಟು ಅವ್ರಿಗೆ ಪರ್ಫೆಕ್ಟ್ ಆಗಿ ಹೊಲ್ಯಾಕ ಬರಂಗ್ ಮಾಡಿ, ಆಮೇಲೆ ಬಂದ್ ಅಲ್ಲೇ ಹೊಲದ್ ಕೊಟ್ಟು ಹೋಗ್ಬೇಕು ಅವ್ರು. ಆಮೇಲೆ ಅವ್ರದ್ದು ಕೂಲಿ ಚಾರ್ಜ್ದಾಗ, ಆಮೇಲೆ ಇದ್ರದ್ದು ಆ ತರ ಅವ್ರಿಗೆ ತರಬೇತಿ ಕೊಡಾಕತ್ತೀವಿ. ಇದು ಆಗ್ಲಿಲ್ಲಪ್ಪ ಅಂದ್ರೆ ಮನಿಗೆ ಅವ್ರಿಗೆ ಏನೈತಲ್ಲ ಮನ್ಯಾಗ ಹೊಲ್ಕ್ ರೆಡಿ ಮಾಡ್ಕೊಡ್ತೇವೆ ಅಂದ್ರೆ ಅವ್ರಿಗೆ ಅಂತವ್ರಿಗೆ ನಾನು ಎನ್ಕರೇಜ್ ಮಾಡಾಕತ್ತೀನಿ. ಈಗ ಸ್ಟಾರ್ಟ್ ಮಾಡೀವಿ. ಈಗ ರೀಸೆಂಟ್ ಆಗಿ ಈಗ ಪರ್ಸ್ ಆರ್ಡರ್ ಕೂಡ ಬರಾಕತ್ತೇವು. ಮೊನ್ನೆ ಒಂದ್ 60 ಪರ್ಸ್ ಬಂದವು. ನಿಮ್ಗೆ ತೋರಿಸ್ತೇನೆ ನೀವು ಪರ್ಸ್ ಹೆಂಗ ಅದಾವ ಅಂತಂದು. ಆ ಪರ್ಸ್ ಕೂಡ ನಾನು ಮಾರಾಟಕ್ಕೆ, ಅಂದ್ರೆ ಹೆಣ್ಮಕ್ಳಿಗೆ ಒಂದ್ ಸ್ವಂತ ಉದ್ಯೋಗ ಆದಂಗ ಆಕತಿ. ಆಮೇಲೆ ಅವ್ರು ತಮ್ಮ ಕಾಲ್ ಮೇಲೆ ನಾವು ನಿಂದ್ರಂಗ ಆಕತಿ ಅಂತ. ಈ ಐಡಿಯಾ ಯಾಕೆ ಬಂತು ಮೇಡಮ್? ಯಾಕಂತಂದ್ರೆ ಈಗ ನೋಡ್ರಿ, ನಾವ್ ಅಷ್ಟ ಬೆಳಿಬೇಕು ಅಂತ ಇಲ್ಲ, ನಮ್ ಜೊತೆಗೆ ಅಂತಲ್ಲ ಇನ್ನು ಬೇರೆ ಹೆಣ್ಮಕ್ಳನ್ನು ಕರ್ಕೊಂಡು ಹೇಳ್ಬೇಕು. ಅಂದ್ರ ಮಾತ್ರ ಈಗ ನಮಗ ಬಹಳಷ್ಟು ಮಂದಿಗೆ ಎಲ್ಲಾ ಇರ್ತತಿ, ಬಟ್ ಹೊರಗೆ ಹೋಗಕ್ ಆಗಂಗಿಲ್ಲ ಹೆಣ್ಮಕ್ಳಿಗೆ. ಆಮೇಲೆ ಮನ್ಯಾಗ ಇದ್ದ ಅರ್ನಿಂಗ್ಸ್ ಹೆಂಗಂತ ಗೊತ್ತಾಗಂಗಿಲ್ಲ. ಈಗ ಕೆಲವೊಬ್ರಿಗೆ ಏನೈತಿ ಹೊಲ ಇರಂಗಿಲ್ಲ. ಈಗ ನಮ್ದು ಹೊಲ ಐತಿ, ನಾವೇನ್ ಮಾಡ್ತೀವಿ, ಕುರಿ ಸಾಕಾಣಿಕೆ, ಆಡ್ಸ್ಕೊಂಡು ಇವೆಲ್ಲಾ ಮಾಡ್ತೀವಿ. ಪಾಪ ಹೊಲ ಇಲ್ದರು, ಮನೆ ಕಟ್ಟಾಕ್ ಜಾಗ ಇಲ್ದರು, ಮನೆ ಸುತ್ತಲಿಗೆ ಜಾಗ ಇಲ್ದರು, ಬಾಡಿಗೆ ಮನೆ ಆಗಿದ್ದರು, ಅಂತಾರ ಹೆಂಗ ಅರ್ನಿಂಗ್ಸ್ ಮಾಡ್ಬೇಕಂದಾಗ ನನಗ ಈ ತರಬೇತಿ ಅಂದ್ರೆ ಬ್ಯಾಗಿನ ತರಬೇತಿ ಎಲ್ಲ ಬಂತು. ಆಮೇಲೆ ಮತ್ತೀಗ ಹಪ್ಪಳಾನು ಮಾಡ್ಸಕತ್ತೀವಿ. ಹಪ್ಪಳ, ಸಂಡಿಗೆ, ಆಮೇಲೆ ಸೌತಿ ಬೀಜ. ಅಂದ್ರೆ ಈಗ ಏನಂದ್ರ ಅವ್ನ್ ಮಾರಾಕ್ ತಗೊಂಬಂದು ತಾವ ಮಾಡಿ ಮಾರಾಟ ಮಾಡ್ಬೋದು. ಈಗ ಉದ್ದಿನ ಬೆಳೆ ತಂದು ಉದ್ದಿನ ಹಪ್ಪಳ,
ಹೆಸರು ಬೆಳಿತಂದ್ ಹೆಸರು ಹಪ್ಳ. ಹಿಂಗ ಹೊಲ ಇಲ್ದರು ಅವರು ತಮ್ಮ ಸ್ವ ಉದ್ಯೋಗ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರಕ್ಕೆ ಇದು ನನ್ನ ತಲೆಯಾಗ ಬಂತು. ಅದಕ್ಕೆ ಅವ್ರಿಗೆ ಹಪ್ಪಳ ಮಾಡೋ ತರಬೇತಿ ಕೊಡಿಸಿವಿ. ಹೆಂಗ್ ಹಪ್ಪಳ ಮಾಡೋದು ಏನು ಅಂತಂದು, ಹೆಂಗ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಕೋಬೇಕು, ಹೆಂಗ್ ಅವ್ನ ಪ್ಯಾಕಿಂಗ್ ಮಾಡ್ಕೋಬೇಕು, ಹೆಂಗ್ ಅವನ್ನ ಡ್ರೈ ಮಾಡ್ಕೋಬೇಕು, ಎಲ್ಲಾನು ಅವ್ರಿಗೆ ತರಬೇತಿ ಕೊಡಿಸಿವಿ. ಈಗ ಸುಮಾರು ಇದ ಸೀಸನ್ಯಾಗ ಒಂದ್ 10,000 ಹಪ್ಪಳ ನಾನು ಮಾರಾಟ ಮಾಡಿದ್ವಿ ಇದೇ ಸೀಸನ್ ಒಳಗೆ. ಅಂದ್ರೆ ಈಗ ನಾವೇನ್ ಮಾಡ್ತೇವೆ ಅಂದ್ರೆ ಪ್ಯಾಕ್ ಮಾಡಿ ನೀಟಾಗಿ ಅವನ್ನ ಬೇರೆ ಬೇರೆ ಕಡೆಗೆ, ನಂದು ಅನ್ನಪೂರ್ಣೇಶ್ವರಿ ಫುಡ್ ಪ್ರಾಡಕ್ಟ್ಸ್ ಅಂತ ನಂದು ಇದರಿಂದ ಲೇಬಲ್ ಹಚ್ಚಿ ಅವ್ರಿಗೆ ಹೆಣ್ಮಕ್ಳು ಅಂತಾರೆ, ಇಲ್ರಿ ನನಗ ನಾವ್ ಮಾಡ್ಕೊಡ್ತೇವಿ, ನಮಗ್ ಮಾರದ ಹಾಕೊಲ್ದು, ಹೋಗಂಗಿಲ್ಲ ಅಂತ. ಅದಕ್ಕೆ ನನಗೆ ಬಹಳಷ್ಟು ಜನ ಪರಿಚಯ ಅದಾರ. ಹಿಂಗಾಗಿ ಒಳ್ಳೆ ಒಂದು ಚಲೋ ಕ್ವಾಲಿಟಿ ಕೊಟ್ಟ ಹುಡುಕೊಂಡ್ ಬರ್ತಾರೆ. ರುಚಿಯಾದಂತ ಹಪ್ಪಳ ಮತ್ತು ಅಗದಿ ಏನಂದ್ರ ಈಗ ಹೊರಗಡೆ ಏನ್ ಅಂಗಡಿ ಒಳಗೆ ಸಿಗ್ತಾವಲ್ಲ ಅದಕ್ಕಿಂತ ಚೆನ್ನಾಗಿರೋ ಹಪ್ಪಳ ನಮ್ಮ ಹೆಣ್ಮಕ್ಳು ಮಾಡ್ತಾರ. ಅದನ್ನ ಯಾಕೆ ನಾ ಅವ್ರ ಟ್ಯಾಲೆಂಟ್ ಯೂಸ್ ಮಾಡ್ಕೋಬಾರ್ದು ಅಂತಂದ್ ಅದನ್ನ ಮಾಡ್ಕೊಂಡು ಅದನ್ನ ಅವ್ರಿಂದನ ಮಾಡಿಸಿ ಮಾರ್ಸಾಕತ್ತೇನಿ ಈಗ. ಹಿಂಗಾಗಿ ಒಂದ್ 10,000 ಮಟ್ಟ ಹಪ್ಪಳ ಹೋಗ್ಯಾವ. ಆಮೇಲೆ ಸೌತಿ ಬೀಜ ಮಾರ್ಸಾಕತ್ತೇವಿ. ಸೌತಿ ಬೀಜ ಇನ್ನೂ ಬಹಳಷ್ಟು ಮಂದಿಗೆ ಇನ್ನೂ ಪ್ರಚಾರ ಆಗಿಲ್ಲ, ಅದನ್ನು ಮಾಡಾಕತ್ತೇವಿ. ಆಮೇಲೆ ಸಂಡಿಗೆ ಕೊಡಾಕತ್ತೇವಿ, ಅಕ್ಕಿ ಸಂಡಿಗೆ. ಅವ್ನ ಮನ್ಯಾಗ ಇಟ್ಕೊಳಕ್ ಆಗಂಗಿಲ್ಲ, ನೌಕರಿ ಮಾಡ್ತಿರ್ತಾರ. ಈಗ ಅವ್ರೇನಂದ್ರ ಟೈಮ್ ಇರಲ್ಲ ಅವ್ರಿಗೆ, ನೌಕರಿ ಮಾಡಂತ ಹೆಣ್ಮಕ್ಳಿಗೆ. ಪಾಪ ಅವ್ರ ಏನ್ ಮಾಡ್ತಾರ, ನಮ್ಮ ಹತ್ರ ಆರ್ಡರ್ ಕೊಡ್ತಾರ. ಕೆಜಿ 2 ಕೆಜಿ 100-200 ಹಪ್ಪಳ ಅಂತವ್ರಿಗೆಲ್ಲ ನಮ್ಮ ಮನಿ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಮಾಡಕತ್ತೀವಿ. ಇದು ಹೆಣ್ಮಕ್ಳಿಗೆ ಉದ್ಯೋಗನ ಆತ, ಈ ಕಡೆ ನಾವು ದುಡ್ಕೊಂಡಂಗ ಆತಂತ. ಈಗ ಯಾರಾದ್ರೂ ಬಂದು ನಿಮ್ಮ ಹತ್ರ ಟ್ರೈನಿಂಗ್ ಈಗ ಹೆಣ್ಮಕ್ಳು ಯಾರ ಬರ್ಬೋದ್ರಿ. ಏನ್ ನಮ್ ಕರ್ನಾಟಕ ಅಲ್ಲಿ ಬೇರೆ ಕಡೆಯಿಂದ ಬಂದವ್ರಿಗೂ ನಾನು ತರಬೇತಿ ಕೊಡಾಕ ಮೊದ್ಲ ಹೆಸರು ಬರೆಸಿ ಹೋಗೋನ್ರಿ. ಬಂದ್ ಆಮೇಲೆ ಏನೈತಲ್ಲ ಅದು ತರಬೇತಿ ದಿನಾಂಕವನ್ನ ನಾವು ಹೇಳಿರ್ತೇವಿ. ಆ ಟೈಮಿಗೆ ಬಂದ್ ಅಟೆಂಡ್ ಆದ್ರೆ ಸಾಕು. ಎಷ್ಟು ದಿನ ಇರುತ್ತೆ ಮೇಡಮ್? 3 ದಿನ ತರಬೇತಿ. 3 ದಿನ ಇಲ್ಲೇ ಉಳ್ಕೊಳಕ್ ವ್ಯವಸ್ಥೆ ಇಲ್ರಿ. ಬಂದು ಹೋಗಿ ಇರತ್ರಿ, ಬಂದು ಹೋಗಿ ಮಾಡ್ಕೋಬಹುದ್ರಿ. ಓಕೆ ಓಕೆ ಓಕೆ. ತುಂಬಾ ಧನ್ಯವಾದ ಮೇಡಮ್, ನಿಮ್ಮ ಉಪಯುಕ್ತವಾದ ಮಾಹಿತಿ ಕೊಟ್ರಿ, ನಿಮ್ಮ ಉಪಯುಕ್ತವಾದ ಟೈಮಿಗೂ ಕೂಡ ಕೊಟ್ರಿ. ತುಂಬಾ ಧನ್ಯವಾದ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇರಲಿ. ನಂದಿ ಫಾರ್ಮಿಂಗ್ ಕನ್ನಡ ನಿಮಗೆ ತುಂಬಾ ಧನ್ಯವಾದ. ತುಂಬಾ ಹೃದಯ ಧನ್ಯವಾದ. ನಮಸ್ಕಾರ. ಇದು ಎಲ್ಲ ರೈತರಿಗೂ ಸದುಪಯೋಗ ಆಗಲಿ ಅಂತ ನನ್ನ ಆಶೆ.